ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಮೈ ನ್ಯೂ ವಿಡಿಯೋ. ಈ ವಿಡಿಯೋನಪ್ಪ ಅಂದ್ರೆ ಫ್ರೀನಲ್ಲಿ ವಾಚ್ ಮಾಡಿದ್ರಲ್ಲ, ಆ ರೀತಿಯಾಗಿ ಆ ಇಮೇಜ್ಗೆ ನಿಮ್ಮ ಇಮೇಜ್ನ ಯಾಳು ಮಾಡಿ ಯಾವ ರೀತಿಯಾಗಿ ಎಡಿಟ್ ಮಾಡೋಂಥ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬಾಜುಕಿರೋ ಬೆಲ್ಲೈಕನ್ನ ಅಲ್ಲಿ ಸೆಟ್ ಮಾಡಿ. ಯಾಕಪ್ಪ ಅಂದರೆ ನಾ ಯಾವುದೇ ಹಾಕಿದ್ರೆ ನಿಮಗೆ ಮೊದಲು ಬಂದು ನೋಟಿಫಿಕೇಶನ್ ತಲುಪುತ್ತೆ. ಹಾಗೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಕಾಮೆಂಟ್ ಮಾಡಿ. ಮೊದಲನೇದಾಗಿ ನಿಮ್ಮ ಮೊಬೈಲಲ್ಲಿರೋ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡಿ. ನಿಮ್ಮ ಹತ್ರ ಅಲೈಟ್ ಮೋಷನ್ ಆ್ಯಪ್ ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಲಿಂಕ್ ಇದೆ, ಅಲ್ಲಿ ಹೋಗಿ ಜಾಯ್ನ್ ಆಗಿಬಿಟ್ಟು ನನ್ನ ಕೇಳಿದ್ರೆ ನಾನು ನಿಮಗೆ ಫ್ರೆಂಡ್ಸ್ ಅಲೈಟ್ ಮೋಷನ್ ಲೇಟೆಸ್ಟ್ ವರ್ಷನ್ ಆ್ಯಪ್ನ ಕೊಡ್ತೀನಿ. ಮೊದಲನೇದಾಗಿ ಅಲರ್ಟ್ ಮಷಿನ್ ಆ್ಯಪ್ನ ಓಪನ್ ಮಾಡಿದ ನಂತರ ಪ್ಲಸ್ ಸಿಂಬಲ್ ಮಗಳು ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ರೀತಿಯಾಗಿ ಬೀಟ್ ಮಾರ್ಕು ಬೈ ಕನ್ನಡ 𝗡𝗢𝗧𝗘 ಮತ್ತು ಶೇಕಪ್ ಬೈ ಕನ್ನಡ 𝗡𝗢𝗧𝗘 ಇರುತ್ತೆ. ಎರಡು ಶೇಡ್ಗಳು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಇಂಪೋರ್ಟ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ ಈ ಅಲರ್ಟ್ ಮಷೀನಲ್ಲಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಅದೇ ರೀತಿಯಾಗಿ ಫುಲ್ ಪ್ರಾಜೆಕ್ಟ್ನು ಕೊಡಿರ್ತೀನಿ. ಮೊದಲಾಗಿ ಬೀಟ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಏನಿಲ್ಲ ಫ್ರೆಂಡ್ಸ್, ಇಲ್ಲೊಂದು PNG ಮತ್ತು ಒಂದು ಗ್ರೂಪ್ ಲೇಯರ್ ಇರುತ್ತೆ ಮತ್ತು ಒಂದು ಶ್ಯಾಡೋ ಇರುತ್ತೆ. ಈ ರೀತಿ ಏನಿಲ್ಲ, ಇಲ್ಲಿ ಫಸ್ಟಿಗೆ ಏನು ಮಾಡಬೇಕಾಗಿಲ್ಲ, ಮುಂದ್ಗಡೆ ಬರೋಕ್ಕಾಗುತ್ತೆ. ಮುಂದಿನ ಬಿಟ್ಟು 2.25 ಸೆಕೆಂಡಿಗೆ ಬಂದುಬಿಟ್ಟು ಇಲ್ಲಿ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಮ ಇಮೇಜ್ನ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಆ್ಯಡ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ, ಈ ರೀತಿಯಾಗಿ ಕೊನೆಯವರೆಗೂ ಬರಬೇಕಾಗತ್ತೆ. ಕೊನೆಯವರೆಗೂ ಬಂದು ಈ ರೀತಿಯಾಗಿ ಹಿಂದ್ಗಡೆ ಬರಬೇಕಾಗುತ್ತೆ. ಮತ್ತು ಇಲ್ಲಿ ಏನು ಮಾಡಬೇಕಾಗಿಲ್ಲ ಫ್ರೆಂಡ್ಸ್, ಇಲ್ಲಿ ನಾನು ಡಬಲ್ ಬಿಟ್ ಕೊಟ್ಟಿರ್ತೀನಿ ನೋಡಿ, ಅದ್ರ ಮುಂದೆ ಬಂದು ಇಮೇಜ್ನ ಕಟ್ ಮಾಡಿ ಈ ರೀತಿಯಾಗಿ ಮುಂದ್ಗಡೆ ಎಲ್ಲ ಬಿಟ್ಗಳನ್ನ ಕಟ್ ಮಾಡಿ. ಇಲ್ಲಿ ಅಷ್ಟೇ, ಇಲ್ಲೆಲ್ಲ ಬಿಡ್ಬೇಕಾಯ್ತು ಬೀಟು, ಮತ್ತು ಇಲ್ಲಿ ಡಬಲ್ ಬಿಟ್ ಇದೆ ನೋಡಿ, ಇಲ್ಲಿ ಒಟ್ಟ ಕಟ್ ಮಾಡಿ ಮುಂದಿರೋ ಬೀಟ್ಗೆ ಕಟ್ ಮಾಡ್ತಾ ಹೋಗ್ತೈತೆ. ನಾನು ಕಟ್ ಮಾಡ್ತಾ ಇಲ್ಲ, ಈ ರೀತಿಯಾಗಿ ಕಟ್ ಮಾಡ್ತಾ ಹೋಗಿ ಈ ರೀತಿಯಾಗಿ ಸರಿಯಾಗಿ ಕಟ್ ಆಗ್ಯಾವಲ್ಲ ಅಂತ ನೋಡ್ಕೊಳ್ಳಿ. ಒಂದು ಸಲ ನೋಡ್ಕೊಂಡು ಕಟ್ ಆಗಿತ್ತಂದ್ರೆ ಈ ರೀತಿಯಾಗಿ ಈ ಗ್ರೂಪ್ ಲೇಯರ್ನ ಮೇಲ್ಗಡೆ ತುಂಬನಿ ಫುಲ್ ಇಮೇಜ್ ಮೇಲ್ಗಡೆ ತರಬೇಕು, ಎಲ್ಲ ಇಮೇಜ್ಗಳ ಮೇಲ್ಗಡೆ. ಅದೇ ರೀತಿಯಾಗಿ ಅಮ್ಮ ಯವ್ವ ಅಂತೇಳಿ ಒಂದು PNG ಇರುತ್ತಲ್ಲ, ಅದನ್ನು ತೆಳಗೆ ತೊಗೊಂಬರಿ ಗ್ರೂಪ್ ತೆಳಗೆ. ಹಾಗೆ ಮತ್ತು ಈ ಶ್ಯಾಡೋ ಪಿಂಕ್ ಶ್ಯಾಡೋ ಇರ್ತದೆ ನೋಡಿ, ಅದನ್ನು ಅದ್ರ ತೆಳಗೆ ತೊಗೊಂಬರಿ ಯವ್ವ PNG ತೆಳಗೆ. ಈ ರೀತಿಯಾಗಿ ಕ್ರಿಯೇಟ್ ಆಗುತ್ತೆ. ಈ ರೀತಿ ಆದ ನಂತರ ಬ್ಯಾಕಿ ಬರೋಕ್ಕಾಗುತ್ತೆ. ಬ್ಯಾಕಿ ಬಂದು ಶೇಕಪ್ ಆ್ಯಡ್ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಪೂರ್ಣವಾಗಿ ತೆಳಗಡೆ ಬರೋಕ್ಕಾಗುತ್ತೆ. ಫ್ರೆಂಡ್ಸ್ ತೆಳಗೆ ಬಂದು ಇಲ್ಲಿ ಮುಂದಕ್ಕೆ ಸರಿಸ್ರಿ. ಇಲ್ಲೊಂದು ಫಸ್ಟಿಗೆ ಒಂದು ಇಮೇಜ್ ಕೊಟ್ಟಿರ್ತಾರೆ, ಅದ್ರ ಇಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಬ್ಯಾಕಿ ಬರೋಕ್ಕಾಗುತ್ತೆ. ಬ್ಯಾಕಿ ಬಂದು ಬೀಟ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನಂತರ ಮುಂದ್ಗಡೆ ಬರೋಕ್ಕಾಗುತ್ತೆ. ಮುಂದ್ಗಡೆ ಒಂದು ಇಲ್ಲಿ ಪೇಸ್ಟ್ ಮಾಡಿ ಒಂದು ಇಮೇಜ್ ಮೇಲೆ ಪೇಸ್ಟ್ ಮಾಡಿದ ನಂತರ ಈ ರೀತಿಯಾಗಿ ಆ್ಯಡ್ ಆಗುತ್ತೆ. ಈ ರೀತಿಯಾಗಿ ಆ್ಯಡ್ ಆದ ನಂತರ ಡಬಲ್ ಬಿಟ್ಟು ಮುಂದೆ ಇಲ್ಲಿ ಇಮೇಜ್ಗಳಿದೆಯಲ್ಲ, ಅಲ್ಲೆಲ್ಲ ಕಾಪಿ ಫ್ರೆಂಡ್ಸ್ ಅಲ್ಲಿ ಶೇಕಪೇಟ್ಗೆ ಹೋಗ್ಬಿಟ್ಟು ಅಲ್ಲಿ ಇರೋ ಇಮೇಜ್ಗಳ ಎಫೆಕ್ಟ್ನ ಒಂದೊಂದಾಗಿ ಕಾಪಿ ಮಾಡ್ತಾ ಪೇಸ್ಟ್ ಮಾಡಿ. ನಾನು ವಿಡಿಯೋಲ್ಲಿ ಅಂತ ಆಗುತ್ತೆ ಅಂತ ಸ್ಟಾರ್ಟ್ ಮಾಡಿರ್ತೀನಿ. ನಾನು ಎಲ್ಲ ಇಮೇಜ್ಗೆ ಮಾಡಿ ಲಾಸ್ಟ್ ಇಮೇಜ್ಗೆ ಒಂದು ಮಾಡುವಾಗ ಅಲ್ಲಿಗೆ ಒಮ್ಮೆ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋನ. ಅಲ್ಲಿ ತನಕ ಒಟ್ಟು ಇಮೇಜ್ಗೆ ನಾನು ಪೇಸ್ಟ್ ಮಾಡ್ತೀನಿ ನೋಡಿ. ಇವಾಗ ನಾನು ಎಲ್ಲ ಇಮೇಜ್ಗಳಿಗೆ ಎಫೆಕ್ಟ್ನ ಪೇಸ್ಟ್ ಮಾಡೀನಿ. ಇವಾಗ ಲಾಸ್ಟ್ ಒಂದು ಇಮೇಜ್ಗೆ ಮಾಡಬೇಕು. ಲಾಸ್ಟ್ ಇಮೇಜ್ದು ಎಫೆಕ್ಟ್ನ ಕಾಪಿ ಮಾಡ್ಕೊತೀನಿ ಶೇಕಪೇಟ್ನಲ್ಲಿ ಬಂದು ಕಾಪಿ ಮಾಡ್ಕೊಂಡ ನಂತರ ಇಲ್ಲಿ CC ಎಫೆಕ್ಟ್ ಇರುತ್ತೆ ಎರಡು ಮೇಲ್ಗಡೆ, ಅಲ್ಲಿ ಲಾಂಗ್ ಪ್ರೆಸ್ ಮಾಡಿ ಒಂದು ಮಾರ್ಕ್ ಮಾಡಿಬಿಟ್ಟು ಡಬಲ್ ಚೌಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕಾಪಿ 2 ಲೇಯರ್ಸ್ ಅಂತ ಹೊಡೆದ್ಬಿಟ್ಟು ರಾಂಗ್ ಮಾಡಿ ಬ್ಯಾಕಿ ಬರೋಕ್ಕಾಗುತ್ತೆ. ಬ್ಯಾಕಿ ಬಂದು ಬೀಟ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಕೊನೆ ಇಮೇಜ್ಗೆ ಬಂದುಬಿಟ್ಟು ಎಫೆಕ್ಟ್ನ ಪೇಸ್ಟ್ ಮಾಡಿ. ಪೇಸ್ಟ್ ಆದ ನಂತರ ಈ ರೀತಿಯಾಗಿ 0.0 ಸೆಕೆಂಡ್ ಇಂಟು ಡಬಲ್ ಚೌಕ್ ಆಪ್ಷನ್ ಮೇಲೆ ಬಂದುಬಿಟ್ಟು ಪೇಸ್ಟ್ 2 ಲೇಯರ್ಸ್ ಅಂತ ಹೊಡಬೇಕಾಗುತ್ತೆ. ನಿಮ್ಮ CC ಎಫೆಕ್ಟು ಪೇಸ್ಟ್ ಆಗುತ್ತೆ. ಎಲ್ಲ ಇಮೇಜ್ಗಳಿಗೆ ಕರೆಕ್ಟಾಗಿ ಪೇಸ್ಟ್ ಆಗಿದೆ ಅಂತ ನೋಡ್ಕೊಳ್ಳಿ. ಕರೆಕ್ಟಾಗಿ ಪೇಸ್ಟ್ ಆದ ನಂತರ ನಿಮ್ಮ ವಿಡಿಯೋ ಪ್ರಿಂಟಲ್ಲಿ ನೋಡಿದ್ರಲ್ಲ ಆ ರೀತಿಯಾಗಿ ರೆಡಿ ಆಗುತ್ತೆ. ಇದನ್ನು ಎಕ್ಸ್ಪೋರ್ಟ್ ಮಾಡೋದು ಯಾವ ರೀತಿಯಪ್ಪ ಅಂದರೆ ಇಲ್ಲಿ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಪೋರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ, ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬಾಜುಕಿರೋ ಬೆಲ್ಲೈಕನ್ನ ಅಲ್ಲೇ ಸೆಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ಮುಂದಿನ ವಿಡಿಯೋ ಫ್ರೆಂಡ್ಸ್ ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. 1080 ಫುಲ್ ಪ್ರೊಸೆಸರ್ ಇದ್ದರೆ ಇಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ. ಅಕಸ್ಮಾತ್ ಆಗಿಲ್ಲ ಅಂದರೆ 720 ಆಗುತ್ತೆ. ಯಾವ ರೀತಿ ಅಂದರೆ ಪೇಮೆಂಟ್ನ ಫುಲ್ ಇಟ್ಕೊಂಡು ಕ್ವಾಲಿಟಿನ ಇಟ್ಬಿಟ್ಟು ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. 100% ರೀಚ್ ಆದ ನಂತರ ಸೇವ್ ಆಪ್ಷನ್ ಬರುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ವಿಡಿಯೋಗೆ ಗ್ಯಾಲರಿ ಸೇವ್ ಆಗುತ್ತೆ ಫ್ರೆಂಡ್ಸ್. ಇಷ್ಟ ಫ್ರೆಂಡ್ಸ್, ಐ ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನಿಸ್ತಾ ಇದೆ. ಹಾಗೆ ಮತ್ತು ಮುಂದಿನ ವಿಡಿಯೋ ಸಿಗೋಣ ಫ್ರೆಂಡ್ಸ್. ಅಲ್ಲಿ ತನಕ ವಿಡಿಯೋ ನೋಡಿ ಎಡಿಟ್ ಮಾಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋ ಸಿಗೋಣ ಫ್ರೆಂಡ್ಸ್. ಅಲ್ಲಿ ತನಕ ಬಾಯ್.